ತಾಳಿ ಕಟ್ಟಿದ್ದಕ್ಕ ಆಕಿ ಹೆಂಡತಿ, ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕ ಅವ್ರು ನಿಮ್ಮ ಮಕ್ಕಳು. ಅಂದ್ರೆ ಒಂದು ನಿಮಿತ್ತ ಐತಿ, ಒಂದು ಕಾರಣ ಐತಿ. ಅಂದ್ರೆ ಇವರೆಲ್ಲ ನಿಮಿತ್ತ ಬಂಧುಗಳು, ಒಂದು ಕಾರಣಕ್ಕಾಗಿ ಬಂಧುಗಳು. ಆದ್ರೆ ಒಬ್ಬ ಸನ್ಯಾಸಿ ಏನಿದಾನೆ ಗುರು, ಅವ ಯಾವ ಕಾರಣವೂ ಇಲ್ಲದೆ ನಿಮಗ ಅನಮಿತ್ತ ಬಂಧು, ಅವನು ನಿಮಿತ್ತವಿಲ್ಲದೆ ನಿಮಗ ಬಂಧನ ಬಂದು ಕೊಟ್ಟಿದ್ದಾನ, ನಿಮಗ ಸಂಬಂಧವನ್ನಿಟ್ಟುಕೊಂಡಿದ್ದಾನಲ್ಲ, ಅನಮಿತ್ತ ಬಂಧು ಒಬ್ಬ ಗುರು. ತಾನೂ ಬೆಳೆದಾನ, ತನ್ನ ಜೊತೆಗೆ ತನ್ನ ಸಮಾಜವನ್ನು ಮೇಲೆತ್ತುವಂತ ಕೆಲಸ ಮಾಡ್ಯಾನ. ಈ ದೇವನ ಸೃಷ್ಟಿ ಎಷ್ಟು ರಹಸ್ಯಪೂರ್ಣ ಅಂದ್ರೆ, ಯಾವ ತಿಪ್ಪೆಯನ್ನು ಮುಟ್ಟಿದ್ರೆ ಕೈ ತಕೊಳ್ತೀವಿ, ಯಾವ ತಿಪ್ಪೆಯ ಮಗ್ಗಲು ಹೋದ್ರೆ ಹೊಲಸು ನಾರ್ತೈತೆ ಅಂತ ಮೂಗು ಮುಚ್ಕೊಂತೀವಲ್ಲ, ಅಂತ ತಿಪ್ಪೆಯ ಗರ್ಭದೊಳಗಿಂದನೇ ಒಂದು ಸುಗಂಧ ಸೂಸುವ ಹೂವು ಅರಳಿ ನಿಲ್ತೈತೆಲ್ಲ. ಇದು ಸೃಷ್ಟಿಯ ವೈಚಿತ್ರ್ಯ. ಮನ್ಯಾಗ ತಾಯಿ ಇರ್ತಾಳ, ಮಗನಿಗೆ ಬೈಯುವಾಗ ಮನ್ಯಾಗ ಒಂದು ಶಬ್ದ ಬಳಸ್ತಾಳ, ಮನಿಗೆ ಭಾರ ಆಗಿ ಯಾಕದೆ ನೀನು ಅಂತ. ಒಬ್ಬ ಮಗ ಮನಿಗೆ ಯಾವಾಗ ಭಾರ ಆಗ್ತಾನ, ಒಬ್ಬ ಮನುಷ್ಯ ಭೂಮಿಗೆ ಯಾವಾಗ ಭಾರ ಆಗ್ತಾನ. ಒಬ್ಬ ಮಗ ಹಡೆದ ತಾಯಿಗೆ ಯಾವಾಗ ಭಾರ ಆಗ್ತಾನ ಅಂದ್ರ, ಬೆಳಿಗ್ಗೆ ದುಡಿಲಿಕ್ಕೆ ಹೋದ ಮಗ ಸಾಯಂಕಾಲ ಕುಡಿದು ಮನಿಗೆ ಬಂದ ಅಂದ್ರೆ ತಾಯಿಗೆ ಭಾರ, ಮನಿಗೆ ಭಾರ ಆಗ್ತಾನ. ದುಡಿಲಿಕ್ಕೆ ಹೋದ ಮಗ ಕುಡಿದು ಮನಿಗೆ ಬಂದರೆ ತಾಯಿಗೆ ಭಾರ ಆಗ್ತಾನೆ. ಜೊತೆಗೆ ದೇವರು ಕೊಟ್ಟ ಈ ಜೀವನ ಮತ್ತು ಜಗತ್ತನ್ನ ಕೆಡಿಸಿ ಹೋದ್ರ ಮನುಷ್ಯ ಭೂಮಿಗೆ ಭಾರ ಆಗ್ತಾನೆ. ನಮ್ಮ ಕಷ್ಟದ ಕಾಲಕ್ಕ ಯಾರೂ ಆಗ್ಲಿಲ್ಲ, ನಾವೆಷ್ಟು ಮಂದಿಗೆ ಆಗಿದ್ದೀವಿ. ನಮ್ಮ ಕಷ್ಟದ ಕಾಲಕ್ಕೆ ಯಾರೂ ಆಗ್ಲಿಲ್ಲ ಅಂತ ನಾವು ಬಹಳ ತಾಪ್ ಮಾಡ್ಕೊಂತೀವಿಲ್ಲ. ಇದು ಸಹಜ ಐತಿಲ್ಲ ನಮ್ಮ ಜೀವನದೊಳಗೆ. ನಮಗಿದ್ದಾಗ ಎಲ್ಲರೂ ಬಂದ್ರು, ಕಷ್ಟದ ಕಾಲಕ್ಕೆ ಯಾರೂ ಬರಲಿಲ್ಲ ಅಂತ ಮಂದಿಗೆ ಹೀಯಾಳಿಸ್ತೀವಿ, ಮಂದಿ ಬಗ್ಗೆ ಮಾತಾಡ್ತೀವಿ. ಆದ್ರೆ ಸತ್ಯ ಅರ್ಥ ಮಾಡ್ಕೋಬೇಕು. ನಾನು ಸುಖವಾಗಿದ್ದಾಗ, ಸಂತೋಷವಾಗಿದ್ದಾಗ ನನ್ನ ಕೈಯ 10 ಬೆರಳು ಚಪ್ಪಾಳಿ ಹೊಡಿತಾವ. ಯಾವಾಗ? ನಾನು ಸಂತೋಷವಾಗಿದ್ದಾಗ. ಆದ್ರೆ ನಾನು ದುಃಖದಾಗಿದ್ದಾಗ 10 ಬೆರಳು ಬರೋದಿಲ್ಲ, ಕಣ್ಣೀರು ಒರೆಸಕ್ ಒಂದೇ ಬೆರಳ ಬರ್ತೈತಿ ಅಂದ ಮೇಲೆ, ಸಂತೋಷದಾಗಿದ್ದಾಗ ನನ್ನ ಕೈಯನ್ನ 10 ಬೆರಳು ಬಂದು, ದುಃಖದಾಗಿದ್ದಾಗ ನನ್ನ ಕೈಯನ್ನ 10 ಬೆರಳ ನನಗೆ ಬರಂಗಿಲ್ಲ ಅಂದ ಮೇಲೆ ಮಂದಿ ಬರ್ತಾರನ್ನುವ ನಿರೀಕ್ಷೆ ಯಾಕ ಅನ್ನೋದು ಕಲಿಬೇಕು ಮನುಷ್ಯ.